ಎಲ್ಲರಿಗೂ ನಮಸ್ಕಾರ. ಲತಾ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಒಂದು ಕಾಗೆ ಮತ್ತು ಹದ್ದಿನ ಸಣ್ಣ ಕಥೆಯನ್ನು ತಿಳ್ಕೊಳ್ಳೋಣ. ದೊಡ್ಡ ಕಾಗೆ ಸಮುದ್ರ ತೀರದಲ್ಲಿ ಆಹಾರ ಹುಡುಕುತ್ತಾ ಇತ್ತು. ಅದರ ಕಣ್ಣಿಗೆ ಒಂದು ಚಿಪ್ಪು ಹುಳ ಕಾಣಿಸಿತು. ಚಿಪ್ಪಿನ ಮೇಲೆ ಅನೇಕ ಸಾರಿ ಕುಟ್ಟಿದರೂ ಚಿಪ್ಪು ಹೊಡೆಯಲಿಲ್ಲ. ಹುಳ ಹೊರಕ್ಕೆ ಬರಲಿಲ್ಲ. ಕಾಗೆಯ ಈ ಪ್ರಯತ್ನವನ್ನು ಸಮೀಪದಲ್ಲೇ ಕೂತಿದ್ದ ಹದ್ದು ನೋಡುತ್ತಾ ಇತ್ತು. ಅದು ಕಾಗೆಗೆ ಹೀಗೆ ಹೇಳಿತು: ಬಲ ಹಾಕಿ ಮಾಡಲು ಆಗದೇ ಇರುವುದನ್ನು ಉಪಾಯದಿಂದ ಮಾಡಬಹುದು. ಆ ಚಿಪ್ಪು ಪ್ರಾಣಿಯನ್ನು ಮೇಲಕ್ಕೆತ್ತಿಕೊಂಡು ಹೋಗು. ಆ ಬಂಡೆಯ ಮೇಲೆ ಬೀಳಿಸು. ಚಿಪ್ಪು ಒಡೆಯುತ್ತೆ. ಹುಳು ಹೊರಕ್ಕೆ ಬರುತ್ತೆ. ನೀನು ಅದನ್ನು ತಿನ್ನಬಹುದು.
ಎಂದು ಹೇಳಿತು. ಕಾಗೆ ಹಾಗೆಯೇ ಮಾಡಿತು. ಬಂಡೆಯ ಮೇಲೆ ಬಿದ್ದ ಕೂಡಲೇ ಚಿಪ್ಪಿನಿಂದ ಹುಳು ಹೊರಕ್ಕೆ ಬಂತು. ಆದರೆ ಅದು ಕಾಗೆಗೆ ಸಿಗಲೇ ಇಲ್ಲ. ಪಕ್ಕದಲ್ಲಿ ಹಾರಾಡುತ್ತಿದ್ದ ಹದ್ದು ಹುಳುವನ್ನು ಹೆಗರಿಸಿಕೊಂಡು ದೂರಕ್ಕೆ ಹಾರಿ ಹೋಯಿತು. ಹಾರಿ ಹೋಯಿತು. ಪೆದ್ದು ಕಾಗೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ಕುತ್ತಿಗೆಯನ್ನು ಪಕ್ಕಕ್ಕೆ ವಾಲಿಸಿಕೊಂಡು ಕೂತಿತು. ಮುಂದಾಲೋಚನೆ ಇಲ್ಲದೆ ಯಾವುದೇ ಕೆಲಸ ಮಾಡಬಾರದು. ಮುಂದಾಲೋಚನೆ ಇಲ್ಲದೆ ಯಾವುದೇ ಕೆಲಸ ಮಾಡಬಾರದು ಎಂಬುದು ಈ ಕಥೆಯ ನೀತಿಯಾಗಿದೆ. ಈ ಒಂದು ಪುಟ್ಟ ಕಥೆ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.